ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೈದರಾಬಾದ್ ಬಿರಿಯಾನಿ ಮಾಡ್ತಾ ಇದ್ದೇನೆ. ತುಂಬಾ ಈಸಿಯಾಗಿ ಮಾಡ್ಬೋದು. ಎಷ್ಟು ಉದುರಾಗಿ ಬಂದಿದೆ ಅಂತ ನಿಮಗೆ ಕಾಣ್ತದಲ್ಲ. ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಮೊದಲಿಗೆ ಚಿಕನ್ ತೊಳೆದು ಈ ಥರ ಸ್ಟೈನರಲ್ಲಿ ಹಾಕಿಬಿಡಿ. ನಾನಿಲ್ಲಿ ಇದಕ್ಕೆ 5 ದೊಡ್ಡ ದೊಡ್ಡ ಈರುಳ್ಳಿಯನ್ನು ತಗೊಂಡಿದ್ದೀನಿ. ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದನ್ನು ಹಾಕಿ ಫ್ರೈ ಮಾಡಬೇಕು. ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಗೋಲ್ಡ್ ಕಲರ್ ಬರುವವರೆಗೂ ಇದನ್ನು ಫ್ರೈ ಮಾಡಬೇಕು. ಇವಾಗ ನೋಡಿ ಫ್ರೈ ಆಗಿದೆ. ಇವಾಗ ಇದನ್ನು ತೆಗಿತಾ ಇದ್ದೇನೆ. ಈರುಳ್ಳಿಯನ್ನು ತೆಗೆದ ನಂತರ ಈ ಥರ ಬಿಡಿಸಿ ಹಾಕಬೇಕು, ಇಲ್ಲಾಂದರೆ ಅದು ಬಿಸಿಗೆ ಅಲ್ಲಿ ಕಪ್ಪಾಗಿ ಹೋಗ್ತದೆ. ಈಗ ಉಳಿದಿರುವುದನ್ನೆಲ್ಲ ನಾನು ಅದೇ ರೀತಿ ಫ್ರೈ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನಾನಿಲ್ಲಿ 1 kg ಹೈದರಾಬಾದ್ ಬಿರಿಯಾನಿ ಮಾಡ್ತೇನೆ. ಅದಕ್ಕೆ ಇಲ್ಲಿ 1 kg ಚಿಕನ್ ತಗೊಂಡಿದ್ದೀನಿ. ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕೆ 1 ಟೀ ಸ್ಪೂನ್ ಅರಿಶಿನ ಪೌಡರ್, ನಾನಿಲ್ಲಿ ಅದಕ್ಕೆ 1.5 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಪೇಸ್ಟ್, 1.5 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1.5 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, 1.5 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಪೌಡರ್, 1.5 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ಪೌಡರ್. ಇದಿಷ್ಟನ್ನು ಹಾಕ್ತಾ ಇದ್ದೇನೆ. 4 ಟೇಬಲ್ ಸ್ಪೂನ್ನಷ್ಟು ಮೊಸರು ಹಾಕ್ತಾ ಇದ್ದೇನೆ. ನಾನಿಲ್ಲಿ 3 ಟೊಮೆಟೊ ಪ್ಯೂರಿ ಮಾಡಿ ಹಾಕ್ತಾ ಇದ್ದೇನೆ. 1 ಲಿಂಬೆ ರಸ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಆನಂತರ ಆನಿಯನ್ ಫ್ರೈ ಮಾಡಿದ್ದನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಇಟ್ಟು ಮತ್ತೆಲ್ಲ ಹಾಕಬೇಕು, ಯಾಕೆಂದರೆ ಅದು ರೈಸ್ ದಮ್ ಇಡಲಿಕ್ಕೆ ಬೇಕು. ಅದಕ್ಕಾಗಿ ಹೀಗೆಲ್ಲ ಹಾಕಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆನಂತರ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೇನೆ. ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ ನಾನು ಇಲ್ಲಿ. ಇದಿಷ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ 1-2 ಗಂಟೆ ಆದರೂ ಇದನ್ನು ಮ್ಯಾರಿನೇಟ್ ಮಾಡಿಡಬೇಕು. ಟೈಮ್ ಇಲ್ಲ ಅಂದರೆ ಒಂದು ಗಂಟೆ ಆದರೂ ಇಡಿ. ಆನಂತರ ರೈಸಿಗೆ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ, ನಕ್ಷತ್ರ ಮೊಗ್ಗು ಇದನ್ನೆಲ್ಲ ಹಾಕಿ ನೀರು ಸರಿಯಾಗಿ ಕುದಿ ಬರಲಿ. ಆನಂತರ ರೈಸ್ ಹಾಕಬೇಕು. ನೀರು ಕುದಿ ಬರುವವರೆಗೂ ಅಕ್ಕಿ ತೊಳೆದು ನೆನೆ ಹಾಕಿಡಬೇಕು. ನಾನಿಲ್ಲಿ ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇದ್ದೇನೆ. ನೀವು ಯಾವ ರೈಸ್ ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ 1 kg ಬಿರಿಯಾನಿ ಮಾಡ್ತಾ ಇದ್ದೇನೆ. ಹೀಗೆಲ್ಲ ಅಕ್ಕಿ ಹಾಕಿ ಆಯಿತು. ಇದಕ್ಕೆ ನಾನಿದಕ್ಕೆ 2 ಟೇಬಲ್ ಸ್ಪೂನ್ ಸನ್ಫ್ಲವರ್ ಆಯಿಲ್ ಹಾಕ್ತೇನೆ. ಆವಾಗ ರೈಸ್ ಉದುರಾಗಿ ಬರ್ತದೆ. ಅದಕ್ಕಾಗಿ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ. ನೀವು ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಟಿಕ್ಕಾ ಬಿರಿಯಾನಿ ರೆಸಿಪಿ ಹಾಕಿದ್ದೇನೆ. ನೋಡಿಲ್ಲ ಅಂದರೆ ಒಮ್ಮೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಮ್ಮೆ ಹೋಗಿ ಚೆಕ್ ಮಾಡಿ. ರೈಸ್ 80% ಬೆಂದರೆ ಸಾಕು. ಈಗ ನೋಡಿ 80% ರೈಸ್ ಬೆಂದಿದೆ. ಇಷ್ಟು ಬೆಂದರೆ ಸಾಕು, ಜಾಸ್ತಿ ಬೇಯಿಸಬಾರ್ದು. ಮತ್ತು ನಾವು ದಮ್ ಇಡ್ಲಿಕ್ಕೆ ಉಂಟಲ್ಲ, ಅದಕ್ಕಾಗಿ ಈ ಥರ ಸ್ಟೈನರಿಗೆ ಹಾಕಿ ನೀರೆಲ್ಲ ಸೋಸಿ ತೆಗಿಬೇಕು. ಈಗ ಇನ್ನೊಂದು ಪಾತ್ರೆಗೆ 4 ಟೇಬಲ್ ಸ್ಪೂನ್ ಸನ್ಫ್ಲವರ್ ಆಯಿಲ್, 4 ಟೇಬಲ್ ಸ್ಪೂನ್ ತುಪ್ಪ, ಇದೆರಡು ಚೆನ್ನಾಗಿ ಕಾದ ನಂತರ ನಾವು ಆವಾಗಲೇ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಹಾಕಬೇಕು. ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಒಂದು 15 ನಿಮಿಷ ಇಡಿರಿ. ಆವಾಗ ಅದು ಒಳ್ಳೆ ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ. ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮಕ್ಕಳು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಮನೆಗೆ ಯಾರಾದರೂ ಗೆಸ್ಟ್ ಬಂದರೂ ಈ ರೀತಿ ನೀವು ಮಾಡಿಕೊಡ್ಬೋದು. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿದರೆ. ಇನ್ನು ಇದಕ್ಕೆ ಮುಚ್ಚಳ ಮುಚ್ಚಿ 15 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸೋಣ. ಈಗ 15 ಮಿನಿಟ್ಸ್ ಆಯಿತು. ಮುಚ್ಚಳ ತೆಗೆದು ನೋಡುವ, ಕರೆಕ್ಟಾಗಿದೆ. ಇಷ್ಟಾದರೆ ಸಾಕು. ಇನ್ನು ಗ್ಯಾಸ್ ಆಫ್ ಮಾಡಿ ಇನ್ನು ಒಂದೊಂದೇ ಲೇಯರ್ ಆಗಿ ಹಾಕುವ. ನಾನಿಲ್ಲಿ 3 ಲೇಯರ್ ಆಗಿ ಮಾಡ್ತಾ ಇದ್ದೇನೆ. ಸ್ವಲ್ಪ ರೈಸ್ ಉದುರಾಗಿ ಹಾಕಬೇಕು. ರೈಸನ್ನು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ. ಸ್ವಲ್ಪ ಎಲ್ಲ ಫುಡ್ ಕಲರ್ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಆನಿಯನ್ ಫ್ರೈ ಮಾಡಿದ್ದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ. ಇನ್ನು ಉಳಿದ ರೈಸನ್ನು ಇದೇ ರೀತಿ ನಾನು 2 ಲೇಯರ್ ಆಗಿ ಮಾಡ್ತೇನೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ನಾನು ಹೊಸ ರೆಸಿಪಿ ಹಾಕ್ತಾ ಇರ್ತೀನಿ, ಆವಾಗ ನಿಮಗೆ ಅದರ ನೋಟಿಫಿಕೇಷನ್ ಸಿಗುತ್ತೆ. ಈಗ ನಂದು 3 ಲೇಯರ್ ಆಗಿ ಮಾಡಿ ಆಯಿತು. ಇನ್ನು ಇದಕ್ಕೆ ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ನಲ್ಲಿ 10 ನಿಮಿಷ ಇಡಬೇಕು. ಆವಾಗ ಕರೆಕ್ಟಾಗಿ ದಮ್ ಬರುತ್ತೆ. ಇವಾಗ ನೋಡಿ 10 ನಿಮಿಷ ಆಯಿತು. ಮುಚ್ಚಳ ತೆಗೆದು ನೋಡುವ, ಕರೆಕ್ಟಾಗಿ ದಮ್ ಬಂದಿದೆ. ಈಗ ನೋಡಿ ರೈಸ್ ಎಷ್ಟು ಉದುರಾಗಿ ಬಂದಿದೆ. 80% ನಾವು ಬೇಯಿಸಿದರೆ ಸಾಕು.
20% ಈ ಥರ ದಮ್ ಕೊಡುವಾಗ ಬೇಯುತ್ತೆ. ನಾನಿಲ್ಲಿ 1 kg ರೈಸಿಗೆ 1 kg ಚಿಕನ್ ಹಾಕಿ ಹೈದರಾಬಾದ್ ಬಿರಿಯಾನಿ ಮಾಡಿದ್ದೇನೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನಿಮಗೆ ಕಾಣ್ಬೋದು. ಇವತ್ತಿನ ನನ್ನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ಹೊಸ ರೆಸಿಪಿಯೊಂದಿಗೆ ನಾನು ಸಿಗ್ತೇನೆ.